ದುರಾದೃಷ್ಟ ಬಿ ಜೆ ಪಿಯವರಿಗೆ. ಅವ್ರು ಏನೇನು ಕನ್ಸ್ಕೊಂಡಿದ್ರು, ಏನೇನು ಕಲ್ಪನೆ ಮಾಡ್ಕೊಂಡಿದ್ರು, ಯಾವೂ ಏನೂ ಸಿಗ್ತಾಯಿಲ್ಲ ಅವರಿಗೆ. ಇವತ್ತು ಜೋಡೆತ್ತಂತರ ಸಿದ್ದರಾಮಯ್ಯನವರು, ಡಿ ಕೆ ಅವರು ನಿನ್ನೆ ಮಂತ್ರಿಗಳ ಸಭೆಯಲ್ಲಿ ಅವರಿಬ್ಬರು ಮಾತಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿ ಇಬ್ಬರು ಸ್ಪೀಚ್ ನೋಡಿ ನಾವು ಕಲಿಬೇಕಾದ್ದು ಭಾಳ ಇತ್ತು. ಸಿದ್ದರಾಮಯ್ಯನವ್ರು ಮಾತಾಡೋ ಸ್ಪೀಚು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಪೀಚು ನಾವು 30 ಜನ ಮಂತ್ರಿಗಳು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಅವರ ಇಬ್ಬರ ಒಂದು ಬಾಂಧವ್ಯ, ಅವರಿಬ್ಬರು ಯಾವ ರೀತಿ ಪಕ್ಷಕ್ಕೆ ನಮ್ಮ ಇನ್ನು ಮುಂದೆನೂ ಸಹ ಒಟ್ಟಿಗೆ ನಾವು ಏನು ಚುನಾವಣೆ ಮಾಡ್ತೀವಿ, ಯಾವ ರೀತಿ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ನಮ್ಮ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡ್ತಿದ್ವಿ, AICC ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾವು ಯಾವ ರೀತಿ ಕೃತಜ್ಞರಾಗಿರ್ತೀವಿ ಅನ್ನೋದನ್ನು ಇಬ್ಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಪತ್ರಿಕೆಯಲ್ಲಿ ಹೇಳಲಿಕ್ಕಾಗಲ್ಲ. ಸೊ ಅದು ಇಂಟರ್ನಲ್ ಇದು. ಬಟ್ ಆದರೆ ನಮಗೆಲ್ಲ ಭಾಳ ಖುಷಿಯಾಯಿತು. ಒಂದು ಸಣ್ಣ ಹೌದು ಏನೋ ಒಂದಷ್ಟು ನಡಿಬೋದು, ಚರ್ಚೆ ಆಗ್ಬೋದು ಅಂದ್ಕೊಂಡಿದ್ದು. ಬಟ್ ಇವರೆಲ್ಲ ದೊಡ್ಡ ಪ್ರಮೇಯ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಎಲ್ಲವೂ ಆಗಿ ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ನಿನ್ನೆ ರಿಸಿಗ್ನೇಷನ್ಸ್ ಅಕ್ಸೆಪ್ಟ್ ಆಗಿದೆ. ನಾಳೆ ಹೊಸ ಮುಖ್ಯಮಂತ್ರಿ, ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಬಟ್ AICCಯಿಂದ ಸೊ ಯಾರು ಬರ್ತಾರೋ, ಸುರ್ಜೇವಾಲಾ ಬರ್ತಾರೋ, ವೇಣುಗೋಪಾಲ್ ಬರ್ತಾರೆ. ರಾಹುಲ್ ಗಾಂಧಿ ಮತ್ತು ನಮ್ಮ ಖರ್ಗೆ ಸಾಹೇಬರು ಸೊ ಅದನ್ನು ಫೈನಲ್ ಆಗಿ ಕ್ಲೋಸ್ ಮಾಡ್ತಾರೆ. ಸೊ ವೆರಿ ಶಾರ್ಟ್ಲಿ ಒಂದು 2-3 ದಿವಸದೊಳಗಡೆ ಹೊಸ ಗೌರ್ಮೆಂಟು ರಚನೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ನಾಳೆ CLP ನಾಯಕನಾಗಿ ಆಯ್ಕೆ ಆಗ್ತಾರೆ. ಅದು ಇಡೀ ಹಳೆ ಮೈಸೂರು ಭಾಗನ ಕಾಂಗ್ರೆಸ್ ಕಡೆ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಯಾಕೆಂದರೆ JDS ಭಾಳ ಹುರುಪಲ್ಲಿದೆ, ಭಾಳ ಲೆಕ್ಕಾಚಾರದಲ್ಲಿದೆ. ಅವ್ರದ್ದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ. ಅವ್ರಿಗಿರ್ತಾರೆ, ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರಿರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡ್ರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದ್ದೀವಿ ಅದಕ್ಕಿಂತ 1, 2, 4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಹೋಗ್ತದೆ.